ಭೀಮನ ಅಮಾವಾಸ್ಯೆಯಂದು ಕೆಲವು ಪರಿಹಾರ ಕೈಗೊಳ್ಳುವುದರಿಂದ ಶುಭ ಫಲಗಳನ್ನು ಪಡೆಯಬಹುದು. ಈ ದಿನದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಕೆಲಸಗಳನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ ಗೊತ್ತಾ? ನೋಡೋಣ ಬನ್ನಿ. ಮೇಷರಾಶಿಯವರು ಹನುಮಂತನ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಬೇಕು. ವೃಷಭ ರಾಶಿಯವರು ಶಿವನಿಗೆ ಬೆಲ್ಲವನ್ನು ಅರ್ಪಿಸಬೇಕು. ಮಿಥುನ ರಾಶಿಯವರು ಕಪ್ಪು ನಾಯಿಗೆ ರೊಟ್ಟಿಯನ್ನು ತಿನ್ನಿಸಬೇಕು. ಕಟಕ ರಾಶಿಯವರು ಗೋಧಿ ಹಿಟ್ಟಿನ ಉಂಡೆಗಳನ್ನು ಮೀನುಗಳಿಗೆ ನೀಡಬೇಕು. ಸಿಂಹ ರಾಶಿಯವರು ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನು ಅರ್ಪಿಸಬೇಕು. ಕನ್ಯಾ ರಾಶಿಯವರು ಬ್ರಾಹ್ಮಣರಿಗೆ ಊಟವನ್ನು ನೀಡಬೇಕು. ತುಲಾ ರಾಶಿಯವರು 8 ಬಾದಾಮಿ ಮತ್ತು 8 ಕಾಡಿಗೆಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅರಳಿ ಮರದ ಕೆಳಗೆ ಇಡಬೇಕು. ವೃಶ್ಚಿಕ ರಾಶಿಯವರು ಶಿವನಿಗೆ ಹಸಿ ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡಿಸಬೇಕು. ಧನಸ್ಸು ರಾಶಿಯವರು ಶನಿದೇವರಿಗೆ ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಮತ್ತು ನೀಲಿ ಹೂವುಗಳನ್ನು ಅರ್ಪಿಸಬೇಕು. ಮಕರ ರಾಶಿಯವರು ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿಸಬೇಕು ಮತ್ತು ಕುಂಭ ರಾಶಿಯವರು ಶಿವಲಿಂಗಕ್ಕೆ ಕಬ್ಬಿಣ ರಸದಿಂದ ಅಭಿಷೇಕ ಮಾಡಬೇಕು. ಮೀನ ರಾಶಿಯವರು ಶಿವಲಿಂಗಕ್ಕೆ ತೆಂಗಿನ ನೀರನ್ನು ಅರ್ಪಿಸಬೇಕು. ಈ ಮೇಲೆ ತಿಳಿಸಿರುವ ಎಲ್ಲ ರಾಶಿಯವರು ಅವರವರ ರಾಶಿಗೆ ಅನುಗುಣವಾಗಿ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಣಬಹುದು. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.